ಹಾಯ್ ಹಲೋ ನಮಸ್ತೆ. ಇವತ್ತಿನ ರೆಸಿಪಿ ಬಂದು ಮೊಟ್ಟೆ ಮಂಚೂರಿ. ಫಸ್ಟು ಒಂದು 4 ಮೊಟ್ಟೆ ತಳನ ಒಂದೇ ಸಮವಾಗಿ ಕಟ್ ಮಾಡ್ಕೋಬೇಕು. ಒಂದು 5 ಸ್ಪೂನು ಕಾರ್ನ್ಫ್ಲೋರು, ಒಂದು 4 ಸ್ಪೂನು ಮೈದಾ ಮತ್ತು ಒಂದು ಅರ್ಧ ಚಮಚ ವೈಟ್ ಪೇಪರು, ಒಂದು ಅರ್ಧ ಚಮಚ ಉಪ್ಪು ಹಾಕಿ ಕಲಿಸ್ಕೋಬೇಕು ನೀಟಾಗಿ. ಈ ರೀತಿ ನೀಟಾಗಿ ಕಲಿಸ್ಕೊಂಡು ಮೊಟ್ಟೆನ ಅದಕ್ಕೆ ಹೆಜ್ಜೆ ಬಜ್ಜಿ ಬಿಡ್ತಾರಲ್ಲ ಆ ಥರ ಬಿಡಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈ ರೀತಿ ಇಟ್ಬಿಟ್ಟು ಬಿಡಬೇಕು. ಈ ರೀತಿ ಬೇಯಿಸ್ಕೋಬೇಕು. 5 ಮೊಟ್ಟೆಗಾದರೆ 2 ಪಾರ್ಟ್ ಮಾಡಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸ್ಬೇಕು. ಇವಾಗ ಇದು ಬೆಂದಿದೆ, ಎತ್ಬಿಡೋಣ. ಈ ರೀತಿ ಕಲರ್ ಬರಬೇಕು. ಈ ರೀತಿ ಬೆಂದಿರಬೇಕೆಲ್ಲ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು, ಬಾಣಲಿ ಕಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಆಲ್ರೆಡಿ ಎಣ್ಣೆ ಕಾದೈತೆ. ಫಸ್ಟು ಮೆಣಸಿನ್ಕಾಯಿ ಹಾಕೋಣ. ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹೆಚ್ಕೊಂಡಿರಬೇಕು. ಇದೆಲ್ಲ ಫ್ರೈ ಆದಮೇಲೆ 2 ಈರುಳ್ಳಿ, ಇದು ಫ್ರೈ ಆದಮೇಲೆ ಇದಕ್ಕೆ 1 ಲೋಟ ನೀರು ಹಾಕೋಣ. ಇದು ಕುದೀಲಿ. ಬ್ಲ್ಯಾಕ್ ಪೆಪ್ಪರು, ರೆಡ್ ಚಿಲ್ಲಿ, ಗರಂ ಮಸಾಲ, ಧನಿಯಾ ಪುಡಿ, ವೈಟ್ ಪೆಪ್ಪರು ಇದನ್ನೆಲ್ಲನೂ ಕುದಿಯೋ ನೀರಿಗೆ ಕುದೀತಾ ಇದೆ ಅಲ್ವಾ ಹಾಕಬೇಕು. ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸು, ರೆಡ್ ಚಿಲ್ಲಿ ಸಾಸು ಸ್ವಲ್ಪ ಹಾಕಬೇಕು. ಇದು ಕುದಿಯುವಾಗ 1 ಸ್ಪೂನು ಕಾರ್ನ್ಫ್ಲೋರ್ ಕಲಸಿರೋದಿರುತ್ತಲ್ಲ ಕೋಟಿಂಗ್ದು, ಅದನ್ನು ಸ್ಪೂನ್ ಹಾಕಬೇಕು, ಗಟ್ಟಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ. ಮೊಟ್ಟೆಗೂ ಹಾಕಿರ್ತೀವಿ. ಇದು ಕುದಿವಾಗ ಮೊಟ್ಟೆ ಹಾಕೋಣ. ಇವಾಗ ಇದು ಬೆಂದಿದೆ, ಸರ್ವ್ ಮಾಡೋಣ. ಸಾಕಿಷ್ಟು ಬೆಂದರೆ, ತುಂಬ ಏನು ಬೇಯೋದು ಬೇಡ. ಇವಾಗ ಇದು ರೆಡಿಯಾಗಿದೆ. ಲಾಸ್ಟ್ಗೆ ಕೊತ್ತಂಬರಿ ಹಾಕ್ಬೋದು. ಟೀ ಟೈಮ್ಗೆ, ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡ್ಕೊಳ್ಳಿ. ಥ್ಯಾಂಕ್ ಯು.